ರಣ್ಯಾರಾವ್ ಅವರ ಈ ಚಿನ್ನದ ಸ್ಮಗ್ಲಿಂಗ್ ವಿಚಾರದಲ್ಲಿ ಈಗಾಗಲೇ ಹಲವರ ಹೆಸರುಗಳು ಬರ್ತಾ ಇದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇರತಕ್ಕಂಥ ಇಂಥ ಸಂದರ್ಭದಲ್ಲಿ ಈಗ ಕೆಲವರ ಹೆಸರುಗಳನ್ನ ಹೇಳೋದು ಸರಿಯಲ್ಲ. ಅದರಿಂದ ನನಗೆ ಅದು ಸಂಪೂರ್ಣ ಹೊರಗಡೆ ಬರೋವರೆಗೂ ನಾವು ಅನುಮಾನಗಳನ್ನು ಯಾರ ಮೇಲೆಯೂ ವ್ಯಕ್ತಪಡಿಸತಕ್ಕಂಥದ್ದು ಸರಿಯಲ್ಲ. ಆದರೆ ಆ ರೀತಿ ಬರ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಆದರೆ ಇವತ್ತು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಈಗಾಗಲೇ ಸಿಬಿಐ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅಂತೇಳಿ ತಿಳಿದು ಬಂದಿದೆ. ಇಡಿ ಕೂಡ ಅದರಲ್ಲಿ ಬರ್ತದೆ, ಮತ್ತೆ ಇನ್ಕಮ್ ಟ್ಯಾಕ್ಸ್ದು ಬರ್ತದೆ. ಯಾರು ಇದರೆಲ್ಲ ಹಿಂದ್ಗಡೆ ಇದ್ದಾರೆ ಅಂತ ಅವರನ್ನ ಅರೆಸ್ಟ್ ಮಾಡಿದಾಗ ಅವರು ಯಾರೋ ಮಂತ್ರಿಗೆ ಫೋನ್ ಮಾಡಲಿಕ್ಕೆ ತಗೊಂಡ್ರು, ಅದರ ಕಿತ್ಕೊಂಡ್ರು ಅಂತಿದೆ. ಆದರೆ ಅವರು ಕೂಡ ಗೌಪ್ಯತೆಯನ್ನ ಕಾಪಾಡ್ಕೊಂಡಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು. ಅದರಿಂದ ನಾನು ಅದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು. ಅದು ಪೂರ್ಣವಾಗಿ ಹೊರಗಡೆ ಬರೋವರೆಗೆ ನೋಡೋಣ ಏನು ಹೇಳ್ತಾರೆ ಕಾಂಗ್ರೆಸ್ನವರು, ನೋಡೋಣ ಸರ್ಕಾರ ಯಾವ್ದಿರ್ತಾರೆ. ಅದಕ್ಕಾಗಿ ಇವತ್ತು ಏನೇ ಊಹಾಪೋಹಗಳು ಬರಲಿ, ಆದ್ರೆ ಇದು ನಡೆದಿರ್ತಕ್ಕಂಥ ಸತ್ಯ ಹೊರಗಡೆ ಬರಬೇಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಇದು ಸರ್ಕಾರ ಹೇಳಲಿ. ಯಾಕಂದ್ರೆ ಸರ್ಕಾರ ಗೊತ್ತಿಲ್ವಾ, ಬೇರೆಯವರು ಯಾರು ಹೇಳ್ತಾರ ಮಾಡ್ತಾರ ಅನ್ನೋದಕ್ಕಿಂತ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಯಾವ್ದು ಇರುತ್ತೆ ಅವರು ಹೇಳಲಿ ಒಳಗಡೆ. ನಾನೊಂದು ಮಾತನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೂ ಕೂಡ ಲ್ಯಾಂಡ್ ಕೊಡಬಹುದು. ಕೆಡಿಬಿ ಇರೋದೇನಕ್ಕೆ? ಲ್ಯಾಂಡ್ ಕೊಡ್ಲಿಕ್ಕೆ. ಅದು ಸ್ಮಗ್ಲಿಂಗ, ದುರುಪಯೋಗನ? ಏನಕ್ಕೆ ನೋಡಿ, ಸರ್ಕಾರ ಲ್ಯಾಂಡ್ ಕೊಟ್ಟಿದ್ರೆ ಯಾವ ಈಗ ನಾನೊಂದು ಮಾತನ್ನು ಹೇಳ್ತೀನಿ. ಯಾವುದೇ ಸರ್ಕಾರ ಇದ್ರೂ ಕೆಡಿಬಿ ಕೆಲಸ ಮಾಡಬೇಕು, ಲ್ಯಾಂಡ್ ಕೊಡಬೇಕು. ಕೊಡುವಾಗ ನ್ಯೂನ್ಯತೆಗಳಿದ್ರೆ ಅವರು ಮಾಡುವ ಕೆಲಸಕ್ಕೆ ಯೋಗ್ಯ ಜಾಗವನ್ನ ಕೊಡದೆ ಹೆಚ್ಚಿಗೆ ಕೊಟ್ಟಿದ್ರೆ, ಅದರಲ್ಲಿ ಯಾರ್ದಾದ್ರೂ ಇನ್ಫ್ಲೂಯೆನ್ಸ್ ಇದ್ರೆ ಅದನ್ನ ಹೇಳಿ. ನಾನು ಅದನ್ನೇ ಹೇಳ್ತಿದ್ದೀನಿ. ಯಾರೇ ಮಾಡಿದ್ರು, ಯಾರೇ ಕೊಟ್ರು, ಅದು ಪ್ರಶ್ನೆ ಮಾಡತಕ್ಕಂಥದ್ದು ಹಕ್ಕು ಸರ್ಕಾರಕ್ಕಿದೆ. ಮಾಡ್ಲಿ. ನಾವು ಕೂಡ ಹೇಳಲಿಲ್ವೇ? ಅನೇಕರು ಈಗ ಅದು ಸಿಎ ಸೈಟ್ ಅಲ್ಲ, ಸಿಎ ಸೈಟ್ ಅನ್ನು ಕೊಡಬೇಕಾದ್ರೆ ಕೆಲವು ಕಾನೂನುಗಳಿದೆ, ಅದರ ಪ್ರಕಾರ ಕೊಡಬೇಕು. ನೀವು ಇಂಡಸ್ಟ್ರಿ ಸೈಟ್ ಕೊಡಬೇಕಂತಂದ್ರೆ ಇಂಡಸ್ಟ್ರಿ ಮಾಡಿ ಅದನ್ನ ನಡೆಸತಕ್ಕಂಥವ್ರು ಕೊಡಬೇಕು. ಅವ್ರು ಏನು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿರ್ತಾರೆ, ಏನು ಡೈರೆಕ್ಟರ್ಸ್ ಇರ್ತಾರೆ, ಏನು ಕೆಲಸಕ್ಕೆ ಅದನ್ನ ತಗೊಳ್ತಾ ಇರ್ತಾರೆ, ಅದಕ್ಕೆ ಅದು ಯೋಗ್ಯವಿದ್ರೆ ಯಾರು ಬೇಕಾದ್ರೂ ಕೊಡಬಹುದು, ಯಾವ ಸರ್ಕಾರ ಬೇಕಾದ್ರೂ ಕೊಡಬಹುದು. ಈಗ ಈ ಸರ್ಕಾರ ಎಷ್ಟು ಕೊಟ್ಟಿಲ್ಲ? ಬೇಕಾದಷ್ಟು 10 ಎಕರೆ, 20 ಎಕರೆ, 30 ಎಕರೆ, 50 ಎಕರೆ ಬೇಕಾದಷ್ಟು ಕೊಟ್ಟಿದೆ. ನಾನು ಹೇಳ್ತಕ್ಕಂಥದ್ದು ಅದು ಯಾರೇ ಕೊಟ್ಟಿರಲಿ, ಅದರಕ್ಕೆ ಯೋಗ್ಯತೆ ಇದ್ರೆ ಅದು ಸರಿ ಇದೆ. ಇಲ್ಲ ಅಂತಂದ್ರೆ ಬರೀ ಇನ್ಫ್ಲೂಯೆನ್ಸ್ ಮಾಡಿ ಅನ್ಯ ಕಾರ್ಯಗಳಿಗೆ ಅದನ್ನು ಬಳಕೆ ಮಾಡಲಿಕ್ಕೆ ಏನಾದರೂ ಮಾಡಿದ್ರೆ ತಪ್ಪಿದೆ. ತಪ್ಪಿನ ಬಗ್ಗೆ ಯಾರು ಬೇಕಾದ್ರೂ ಕ್ರಮ ಜರುಗಿಸಲಿ. ಆದ್ರೆ ಇಂಥ ಸ್ಮಗ್ಲಿಂಗ್ ಇವತ್ತು ಸಿನಿಮಾ ರಂಗ ಅಥವಾ ಬೇರೆ ಬೇರೆ ರಂಗಗಳಲ್ಲಿ ಹೆಸರು ಪಡೆದ ಮಾತ್ರಕ್ಕೆ ನಾವು ಏನೆಲ್ಲ ಮಾಡಬಹುದು ಅಂತ ಮಾಡಕ್ಕಾಗೋದಿಲ್ಲ. ಆ ಕಾರಣದಿಂದ ನಾನು ಹೆಚ್ಚಿಗೆ ಅದರ ಬಗ್ಗೆ ಮಾತಾಡಕ್ ಹೋಗಲ್ಲ. ಇನ್ವೆಸ್ಟಿಗೇಷನ್ ಆಗಬೇಕು. ಇದು ತಪ್ಪಿತಸ್ಥರು ಯಾರೇ ಇದ್ರು ಹೊರಗಡೆ ಬರಬೇಕು. ಆ ಮಂತ್ರಿಗಳು ಯಾರು ಅನ್ನೋದು ಈಗಾಗಲೇ ಗೌಪ್ಯತೆ ಇದೆ, ಸರಿ. ಸರ್ಕಾರ ಹೇಳಬೇಕು. ಈಗ ಸದನ ನಡೀತಾ ಇದೆ, ಜನ ಕೇಳ್ತಾ ಇದ್ದಾರೆ. ಹೇಳಲಿಲ್ಲ ಅಂತಂದ್ರೆ ಬೇರೆ ಹೊರಗಡೆ ಬರ್ತವೆ ಅಷ್ಟೇ. ಅದು ಎರಡೂ ರೀತಿ ಇದೆ. ಈಗ ತೀರ್ಥಯಾತ್ರೆಗಳು ನೀವು ಮಲಿನ ಮಾಡೋದು ಸರಿ ಅಲ್ಲ. ಈಗ ಜನ ಹೋಗಿ ಸೋಪ್ ಹಾಕ್ಲಿಲ್ಲ, ಶಾಂಪು ಹಾಕ್ಲಿಲ್ಲ, ಮುಳುಗಿ ಬಂದಿದ್ದಕ್ಕೆ ಏನ್ ಹೇಳಿದ್ರು? ಅದು ಮುಳುಗಲಿಕ್ಕೆ ಯೋಗ್ಯತೆ ಇಲ್ಲದ ನೀರು ಅಂತಂದ್ರು, ಕಲುಷಿತ ಆಗಿದೆ ಅಂತಂದ್ರು, ಕೆಟ್ಟದಾಗಿ ಮಾತಾಡಿದ್ರು. ಆದ್ರೆ ನಾನು ಈಗಲೂ ಹೇಳ್ತೇನೆ, ಎಲ್ಲೂ ಕೂಡ ಮಲಿನ ಆಗಲಿಕ್ಕೆ ಅವಕಾಶ ಕೊಡಬಾರ್ದು. ನಿಜ, ಅವಕಾಶ ಆಗಬಾರ್ದು. ಆದ್ರೆ ಈ ತೀರ್ಥಯಾತ್ರೆಗಳು ಅನ್ನೋ ಜಾಗದಲ್ಲಿ ಸೋಪ್ ಆಗಲಿ ಶಾಂಪು ಆಗಲಿ ಉಪಯೋಗಿಸದೇ ಇರೋದೇ ಒಳ್ಳೆಯದು. ರಣ್ಯಾರಾವ್ ಅವರ ಈ ಚಿನ್ನದ ಸ್ಮಗ್ಲಿಂಗ್ ವಿಚಾರದಲ್ಲಿ
ಈಗಾಗಲೇ ಹಲವರ ಹೆಸರುಗಳು ಬರ್ತಾ ಇದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ಆದರೆ ಇನ್ವೆಸ್ಟಿಗೇಷನ್ ನಡೀತಾ ಇರತಕ್ಕಂತ ಇಂಥ ಸಂದರ್ಭದಲ್ಲಿ ಈಗ ಕೆಲವರ ಹೆಸರುಗಳನ್ನ ಹೇಳೋದು ಸರಿಯಲ್ಲ. ಅದರಿಂದ ನನಗೆ ಅದು ಸಂಪೂರ್ಣ ಹೊರಗಡೆ ಬರೋವರೆಗೂ ನಾವು ಅನುಮಾನಗಳನ್ನ ಯಾರ ಮೇಲೆಯೂ ವ್ಯಕ್ತಪಡಿಸತಕ್ಕಂಥದ್ದು ಸರಿಯಲ್ಲ. ಆದರೆ ಎರಡು ಆ ರೀತಿ ಬರ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಆದರೆ ಇವತ್ತು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಈಗಾಗಲೇ ಸಿಬಿಐ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅಂತೇಳಿ ತಿಳಿದು ಬಂದಿದೆ. ಇಡಿ ಕೂಡ ಅದರಲ್ಲಿ ಬರ್ತದೆ, ಮತ್ತೆ ಇನ್ಕಮ್ ಟ್ಯಾಕ್ಸ್ದು ಬರ್ತದೆ. ಯಾರು ಇದರೆಲ್ಲ ಹಿಂದ್ಗಡೆ ಇದ್ದಾರೆ ಅಂತ ಅವರನ್ನ ಅರೆಸ್ಟ್ ಮಾಡಿದಾಗ ಅವರು ಯಾರೋ ಮಂತ್ರಿಗೆ ಫೋನ್ ಮಾಡಲಿಕ್ಕೆ ತಗೊಂಡ್ರು, ಅದರ ಕಿತ್ಕೊಂಡ್ರು ಅಂತಿದೆ. ಆದರೆ ಅವರು ಕೂಡ ಗೌಪ್ಯತೆಯನ್ನ ಕಾಪಾಡ್ಕೊಂಡಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು. ಅದರಿಂದ ನಾನು ಅದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಆಗಬಾರ್ದು. ಅದು ಪೂರ್ಣವಾಗಿ ಹೊರಗಡೆ ಬರೋವರೆಗೆ ನೋಡೋಣ ಏನು ಹೇಳ್ತಾರೆ ಕಾಂಗ್ರೆಸ್ನವರು, ನೋಡೋಣ ಸರ್ಕಾರ ಯಾವ್ದಿರ್ತಾರೆ. ಅದಕ್ಕಾಗಿ ಇವತ್ತು ಏನೇ ಊಹಾಪೋಹಗಳು ಬರಲಿ, ಆದ್ರೆ ಇದು ನಡೆದಿರ್ತಕ್ಕಂಥ ಸತ್ಯ ಹೊರಗಡೆ ಬರಬೇಕಾಗಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನು ಕೂಡ ಇದು ಸರ್ಕಾರ ಹೇಳಲಿ. ಯಾಕಂದ್ರೆ ಸರ್ಕಾರ ಗೊತ್ತಿಲ್ವಾ, ಬೇರೆಯವರು ಯಾರು ಹೇಳ್ತಾರ ಮಾಡ್ತಾರ ಅನ್ನೋದಕ್ಕಿಂತ ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಯಾವುದಿರುತ್ತೆ ಅವರು ಹೇಳಲಿ ಒಳಗಡೆ. ನಾನೊಂದು ಮಾತನ್ನೇ ಹೇಳಲಿಕ್ಕೆ ಬಯಸ್ತೇನೆ. ನಿಮಗೂ ಕೂಡ ಲ್ಯಾಂಡ್ ಕೊಡಬಹುದು. ಕೆಡಿಬಿ ಇರೋದೇನಕ್ಕೆ? ಲ್ಯಾಂಡ್ ಕೊಡ್ಲಿಕ್ಕೆ. ಅದು ಸ್ಮಗ್ಲಿಂಗ, ದುರುಪಯೋಗನ, ಏನಕ್ಕೆ? ನೋಡಿ, ಸರ್ಕಾರ ಲ್ಯಾಂಡ್ ಕೊಟ್ಟಿದ್ರೆ ಯಾವ ಈಗ ನಾನೊಂದು ಮಾತನ್ನು ಹೇಳ್ತೀನಿ. ಯಾವುದೇ ಸರ್ಕಾರ ಇದ್ರೂ ಕೆಡಿಬಿ ಕೆಲಸ ಮಾಡಬೇಕು, ಲ್ಯಾಂಡ್ ಕೊಡಬೇಕು. ಕೊಡುವಾಗ ನ್ಯೂನ್ಯತೆಗಳಿದ್ರೆ ಅವರು ಮಾಡುವ ಕೆಲಸಕ್ಕೆ ಯೋಗ್ಯ ಜಾಗವನ್ನ ಕೊಡದೆ ಹೆಚ್ಚಿಗೆ ಕೊಟ್ಟಿದ್ರೆ, ಅದರಲ್ಲಿ ಯಾರ್ದಾದ್ರೂ ಇನ್ಫ್ಲೂಯೆನ್ಸ್ ಇದ್ರೆ ಅದನ್ನ ಹೇಳಿ. ನಾನು ಅದನ್ನೇ ಹೇಳ್ತಿದ್ದೀನಿ. ಯಾರೇ ಮಾಡಿದ್ರು, ಯಾರೇ ಕೊಟ್ರು, ಅದು ಪ್ರಶ್ನೆ ಮಾಡತಕ್ಕಂಥದ್ದು ಹಕ್ಕು ಸರ್ಕಾರಕ್ಕಿದೆ. ಮಾಡ್ಲಿ. ನಾವು ಕೂಡ ಹೇಳಲಿಲ್ವೇ? ಅನೇಕರು ಈಗ ಅದು ಸಿಎ ಸೈಟ್ ಅಲ್ಲ, ಸಿಐ ಸೈಟ್ ಅನ್ನು ಕೊಡಬೇಕಾದ್ರೆ ಕೆಲವು ಕಾನೂನುಗಳಿದೆ, ಅದರ ಪ್ರಕಾರ ಕೊಡಬೇಕು. ನೀವು ಇಂಡಸ್ಟ್ರಿ ಸೈಟ್ ಕೊಡಬೇಕಂತಂದ್ರೆ ಇಂಡಸ್ಟ್ರಿ ಮಾಡಿ ಅದನ್ನ ನಡೆಸತಕ್ಕಂಥವ್ರು ಕೊಡಬೇಕು. ಅವ್ರು ಏನು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿರ್ತಾರೆ, ಏನು ಡೈರೆಕ್ಟರ್ಸ್ ಇರ್ತಾರೆ, ಏನು ಕೆಲಸಕ್ಕೆ ಅದನ್ನ ತಗೊಳ್ತಾ ಇರ್ತಾರೆ, ಅದಕ್ಕೆ ಅದು ಯೋಗ್ಯವಿದ್ರೆ ಯಾರು ಬೇಕಾದ್ರೂ ಕೊಡಬಹುದು, ಯಾವ ಸರ್ಕಾರ ಬೇಕಾದ್ರೂ ಕೊಡಬಹುದು. ಈಗ ಈ ಸರ್ಕಾರ ಎಷ್ಟು ಕೊಟ್ಟಿಲ್ಲ? ಬೇಕಾದಷ್ಟು 10 ಎಕರೆ, 20 ಎಕರೆ, 30 ಎಕರೆ, 50 ಎಕರೆ ಬೇಕಾದಷ್ಟು ಕೊಟ್ಟಿದೆ. ನಾನು ಹೇಳ್ತಕ್ಕಂಥದ್ದು ಅದು ಯಾರೇ ಕೊಟ್ಟಿರಲಿ, ಅದರಕ್ಕೆ ಯೋಗ್ಯತೆ ಇದ್ರೆ ಅದು ಸರಿ ಇದೆ. ಇಲ್ಲ ಅಂತಂದ್ರೆ ಬರೀ ಇನ್ಫ್ಲೂಯೆನ್ಸ್ ಮಾಡಿ ಅನ್ಯ ಕಾರ್ಯಗಳಿಗೆ ಅದನ್ನು ಬಳಕೆ ಮಾಡಲಿಕ್ಕೆ ಏನಾದ್ರೂ ಮಾಡಿದ್ರೆ ತಪ್ಪಿದೆ. ತಪ್ಪಿನ ಬಗ್ಗೆ ಯಾರು ಬೇಕಾದ್ರೂ ಕ್ರಮ ಜರುಗಿಸಲಿ. ಆದ್ರೆ ಇಂಥ ಸ್ಮಗ್ಲಿಂಗ್ ಇವತ್ತು ಸಿನಿಮಾ ರಂಗ ಅಥವಾ ಬೇರೆ ಬೇರೆ ರಂಗಗಳಲ್ಲಿ ಹೆಸರು ಪಡೆದ ಮಾತ್ರಕ್ಕೆ ನಾವು ಏನೆಲ್ಲ ಮಾಡಬಹುದು ಅಂತ ಮಾಡಕ್ಕಾಗೋದಿಲ್ಲ. ಆ ಕಾರಣದಿಂದ ನಾನು ಹೆಚ್ಚಿಗೆ ಅದರ ಬಗ್ಗೆ ಮಾತಾಡಕ್ ಹೋಗಲ್ಲ. ಇನ್ವೆಸ್ಟಿಗೇಷನ್ ಆಗಬೇಕು. ಇದು ತಪ್ಪಿತಸ್ಥರು ಯಾರೇ ಇದ್ರು ಹೊರಗಡೆ ಬರಬೇಕು. ಆ ಮಂತ್ರಿಗಳು ಯಾರು ಅನ್ನೋದು ಈಗಾಗಲೇ ಗೌಪ್ಯತೆ ಇದೆ, ಸರಿ. ಸರ್ಕಾರ ಹೇಳಬೇಕು. ಈಗ ಸದನ ನಡೀತಾ ಇದೆ, ಜನ ಕೇಳ್ತಾ ಇದ್ದಾರೆ. ಹೇಳಲಿಲ್ಲ ಅಂತಂದ್ರೆ ಬೇರೆ ಹೊರಗಡೆ ಬರ್ತವೆ ಅಷ್ಟೇ. ಅದು ಎರಡೂ ರೀತಿ ಇದೆ. ಈಗ ತೀರ್ಥಯಾತ್ರೆಗಳು ನೀವು ಮಲಿನ ಮಾಡೋದು ಸರಿ ಅಲ್ಲ. ಈಗ ಜನ ಹೋಗಿ ಸೋಪ್ ಹಾಕ್ಲಿಲ್ಲ, ಶಾಂಪು ಹಾಕ್ಲಿಲ್ಲ, ಮುಳುಗಿ ಬಂದಿದ್ದಕ್ಕೆ ಏನ್ ಹೇಳಿದ್ರು? ಅದು ಮುಳುಗಲಿಕ್ಕೆ ಯೋಗ್ಯತೆ ಇಲ್ಲದ ನೀರು ಅಂತಂದ್ರು, ಕಲುಷಿತ ಆಗಿದೆ ಅಂತಂದ್ರು, ಕೆಟ್ಟದಾಗಿ ಮಾತಾಡಿದ್ರು. ಆದ್ರೆ ನಾನು ಈಗಲೇ ಹೇಳ್ತೇನೆ, ಎಲ್ಲೂ ಕೂಡ ಮಲಿನ ಆಗಲಿಕ್ಕೆ ಅವಕಾಶ ಕೊಡಬಾರದು. ನಿಜ, ಅವಕಾಶ ಆಗಬಾರದು. ಆದ್ರೆ ಈ ತೀರ್ಥಯಾತ್ರೆಗಳು ಅನ್ನೋ ಜಾಗದಲ್ಲಿ ಸೋಪ್ ಆಗಲಿ ಶಾಂಪು ಆಗಲಿ ಉಪಯೋಗಿಸದೇ ಇರೋದೇ ಒಳ್ಳೆಯದು.